ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ರಂಗನತಿಟ್ಟು ಪಕ್ಷಿಧಾಮದ ಒಳಗಡೆಗೆ ಹೋಗೋ ಎಂಟ್ರೆನ್ಸ್ ಫೀಸು. ಅದು ನಿಮ್ಮಲ್ಲಿರೋಂಥ ಕ್ಯಾಮ್ರಾಗಳು, ಅದು ದೋಣಿ ವಿಹಾರಗಳು ಏನಾರ ಮಾಡೋ ಹಂಗಿದ್ರೆ ಅದರದ್ದು ಅಂತ ರೈಟ್ಗಳು ಹಾಕಿದ್ದಾರೆ ಇಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಒಳಗಡೆ ಹೋದರೆ ಒಳ್ಳೊಳ್ಳೆ ಪಕ್ಷಿಗಳು ತುಂಬ ಚೆನ್ನಾಗಿದೆ. ಅಂದರೆ ನೀರು, ನದಿಗಳು, ನದಿ ಮಧ್ಯ ಅಲ್ಲಲ್ಲೇ ಗಿಡಗಳು, ತುಂಬ ಹೂವಿನ ಪಾರ್ಕ್ಗಳು, ಕೂತ್ಕೊಂಡು ಜಾಗ, ಫ್ಯಾಮಿಲಿ ಕೂತ್ಕೊಂಡು ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡೋ ಅಂಥ ಜಾಗಗಳಿದ್ದಾವೆ ನೋಡಿ. ಇದು ಎಲ್ಲೆಲ್ಲಿಗೆ ಎಷ್ಟು ಏನಾಯ್ತಂದ್ರೆ ರೈಟ್ ಬೋಲ್ಟ್ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗಿ. ಇದು ರಂಗನತಿಟ್ಟು ಪಕ್ಷಿಧಾಮದ ಸ್ಕೆಚ್ಚು ನೋಡಿ. ಒಳಗಡೆ ಹೋದರೆ ನಿಮಗೆ ಈ ಥರ ಇರುತ್ತೆ. ಇದು ಸುಮ್ಮನೆ ರಫಾಗಿ ಕೊಟ್ಟಿದ್ದಾರೆ. ಒಳಗಡೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಫ್ಯಾಮಿಲಿ ಕರ್ಕೊಂಡು ಹೋದರೆ. ಇದು ಬಂದ್ಬಿಟ್ಟು ಶ್ರೀರಂಗಪಟ್ಟಣದಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಅದರಿಂದ ಇದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ಆದಷ್ಟು ಇಂಥ ಬೇಸಿಗೆಗಾಲದಲ್ಲಿ ಇಂಥ ಪ್ಲೇಸ್ಗಳಿಗೆ ಹೋದರೆ ನಿಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೂ ಫ್ಯಾಮಿಲಿಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ದಂಗೆ ಆಗುತ್ತೆ ನೋಡಿ. ಇದು ಟಿಕೆಟ್ ಕೌಂಟರು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆಗೆ ಹೋಗೋವಂಥ ಕೌಂಟ್ರು. ಇಲ್ಲಿ ಎಲ್ಲ ಥರ ಟಿಕೆಟ್ ಸಿಗುತ್ತೆ ನಿಮಗೆ. ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾನು ತೊಗೊಂಡೋದು ಪರ್ಮಿಷನ್ ಇದೆ, ಅದಕ್ಕೂ ದುಡ್ಡು ಕಟ್ಟಬೇಕು. ದೋಣಿನಲ್ಲಿ ಹೋಗೋದಕ್ಕೆ ಪ್ರತಿಯೊಂದಕ್ಕೂ ದುಡ್ಡಿದೆ, ಅದಕ್ಕೆ ಆದಂಥ ರೇಟ್ ಇದೆ. ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ನೋಡಿ, ಇಲ್ಲಿ ನಾವು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಇದು ಯಾವಾಗ ಪಾರ್ಕು, ಯಾರಿಂದ ಹೇಗೆ ಸೃಷ್ಟಿಯಾಯಿತು, ಯಾರು ಮಾಡಿದ್ರು ಅನ್ನೋದು ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಇದು ಮೈಸೂರು ಮಹಾರಾಜರಿಗೆ ಸ್ಟಾರ್ಟಿಂಗು ಅವರು ಸ್ಟಾರ್ಟ್ ಮಾಡಿದಂಥ ಪಾರ್ಕ್ ಇದು. ಅದನ್ನು ಇವಾಗ ಗೌರ್ಮೆಂಟು ತಗೊಂಡು ಇದನ್ನು ದೊಡ್ಡದಾಗಿ ವಿಸ್ತರಣೆ ಮಾಡಿ ಇನ್ನೂ ಚೆನ್ನಾಗಿ ಆಲ್ಟರ್ನೇಟ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಪೂರ್ತಿ ಅದ್ರ ವಿವರಣೆ ಇದೆ. ಇದು ಯಾವಾಗ ಪಾರ್ಕ್ ಸ್ಟಾರ್ಟ್ ಆಯಿತು ಅಂತ, ಎಲ್ಲ ಥರದ ಪಕ್ಷಿಗಳು ಅದರೊಳಗಡೆ ಇರೋವಂಥ ಯಾವ್ಯಾವ ಪಕ್ಷಿಗಳಿದ್ದಾವೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದೆಲ್ಲ ಅಷ್ಟೇ, ಅದು ಕನ್ನಡದಲ್ಲೇ ಹಾಕಿದ್ದಾರೆ. ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಹೋಗ್ಬಿಟ್ಟು ನೋಡ್ಕೊಬೋದು ನೋಡಿ. ಮೈಸೂರು ಒಡೆಯರವರು ಅವಾಗ ಸೃಷ್ಟಿ ಮಾಡಿದಂಥ ಪಾರ್ಕ್ ಇದು, ರಂಗನತಿಟ್ಟು ಪಕ್ಷಿಧಾಮ. ಇದು ಬೇಸಿಗೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಎಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡಿ. ಇಲ್ಲೆಲ್ಲ ಹಾಕಿದ್ದಾರೆ. ಒಳಗಡೆ ಹೋದರೆ ನೋಡಿ, ಬೋಟಿಂಗು, ಒಳಗಡೆ ಎಲ್ಲ ವಿವರಣೆ ಯಾವ್ಯಾವ ಥರ ಏನಿತ್ತು ಅಂತ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಥರದ ಪಕ್ಷಿಗಳು ತುಂಬ, ಅಂದರೆ ನಮ್ಮ ಹಳ್ಳಿಗಳ ಕಡೆ ಆ ಥರ ಪಕ್ಷಿಗಳು ನೋಡೋಕ್ಕಾಗಲ್ಲ. ಇದು ಪಾರ್ಕ್ ಒಳಗಡೆ ಅಷ್ಟು ತುಂಬ ಚೆನ್ನಾಗಿದೆ ಪಕ್ಷಿಗಳು. ಹೋಗಿ ನೋಡಿ, ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ನಿಮಗೂ ನೋಡಿ. ಇಲ್ಲೆಲ್ಲ ಮುಂದಗಡೆ ಎಲ್ಲ ಫುಲ್ ಫ್ರೀಯಾಗಿದೆ. ಇದೆಲ್ಲ ಅದರದ್ದೇ ಜಾಗ, ಅಂದರೆ ಎಂಟ್ರೆನ್ಸ್ ಇದು. ಒಳಗಡೆಗೆ ಹೋಗೋದಕ್ಕಿಂತ ಮುಂಚೆಗೆ ಇರೋಂಥ ಎಂಟ್ರೆನ್ಸು. ಏನೂ ಇಲ್ಲ, ಅಂದರೆ ಒಳಗಡೆಗೆ ಹೋದರೆ ನಿಮಗೆ ತುಂಬ ಚೆನ್ನಾಗಿದೆ. ನದಿ ಆಗಿರ್ಬೋದು, ಆ ಗಿಡ ಮರ ಆಗಿರ್ಬೋದು, ಹೂವು ಆಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಎಲ್ಲವನ್ನು ನೋಡ್ಕೊಂಬರ್ಬೋದು ವೀಕ್ಷಣೆ ಮಾಡಿಕೊಂಡು. ಅದರಲ್ಲೂ ಮಕ್ಳುಗಳ್ನ ಕರ್ಕೊಂಡು ಹೋದರೆ ತುಂಬ ಖುಷಿ ಪಡ್ತಾರೆ. ಕರ್ಕೊಂಡು ಹೋಗಿ ಬೇಸಿಗೆಗಾಲದಲ್ಲಿ. ಇದು ಶ್ರೀರಂಗಪಟ್ಟಣದ ಹತ್ರ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ನೋಡಿ. ಇದೆಲ್ಲ ಕಾರ್ ಪಾರ್ಕಿಂಗು, ಕಾರೆಲ್ಲ ನಿಲ್ಲಿಸೋದಕ್ಕೆ ಜಾಗ ಇದೆ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದಾಗ ಈ ಪ್ಲೇಸ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹೋಗಿ ನೋಡಿ.